ನಾನು ಈಗಾಗಲೇ ಹೇಳ್ದಾಗೆ ಅವನಿಗೆ 14 ವರ್ಷ ಇರಬೇಕಾದ್ರೆ ನಾವು ಕುಟುಂಬದವರೆಲ್ಲ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈಗ ಎಲ್ಲ ಅವ್ನಿಗೆ 15 ವರ್ಷದಿಂದ ಅವನ ಅಭಿಮಾನಿಗಳೇ ಅವನ ಹುಟ್ಟುಹಬ್ಬನ ಅವ್ರಿಗೆ ಇಷ್ಟ ಬಂದಾಗೆ ಆಚರಿಸ್ತಾರೆ. ಸೊ ನಾವು ಅವ್ರ ಜೊತೆಗೂಡಿ ಖುಷಿ ಪಡ್ತೀವಿ. ಇಲ್ಲ, ಅವನಿಗೆ ಬೇಜಾರಿಲ್ಲ. ಕೆಲಸದ ಬಗ್ಗೆ ಅವನಿಗೆ ತುಂಬ ಅಭಿಮಾನ, ಗೌರವ ಇದೆ. ಅವನು ಕೆಲಸ ಮಾಡ್ತಾ ಇದ್ದಾನಲ್ವ ಇದೇ ಥರ. ಆಮೇಲೆ ಹೇಳಿದೆ ಅವನಿಗೆ, ತುಂಬ ಆರ್ಟಿಸ್ಟ್ ಇದ್ದಾರೆ, ನಾನು ಹೋಗಲೇಬೇಕು, ಹೋಗಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ. ಸರಿ ಆಯಿತು, 11-12 ಗಂಟೆ ತನಕ ಕೇಕ್ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟು ಆಮೇಲೆ ಬಂದ ನೈಟಿಗೆ ಜಾಯ್ನ್ ಆಗು ಅಂತ ಹೇಳಿದ್ದಾನೆ. ಹಾಗಾಗಿ ಹೊರಟಿದ್ದೀನಿ. ಗೊತ್ತಿಲ್ಲ, ನಾನು ಸರಿಯಾಗಿ ಕೇಳಲಿಲ್ಲ ಅವನ್ನ. ಕಿಂಗ್ ಅಂತೇನೋ ಒಂದು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ರೋಸಿ ಅದೊಂದು ಅರ್ಧ ಶೂಟಿಂಗ್ ಆಗಿದೆ, ಇನ್ನು ಅರ್ಧ ಶೂಟಿಂಗ್ ಆಗಬೇಕು. ಮತ್ತಿನ್ನು ಯಾವುದ್ಯಾವುದು ಮಾತಾಡಿದಾನೋ ಗೊತ್ತಿಲ್ಲ. ಮಾತಾಡ್ತಿದ್ದ ಯಾವುದು ಅಂತ ನಂಗೆ ಸರಿಯಾಗಿ ಇನ್ನೂ ಗೊತ್ತಿಲ್ಲ. ಅದೇ ಅವ್ನು ಹೇಳ್ತಾನೆ, ಚೆನ್ನಾಗಿ ಆ್ಯಕ್ಟ್ ಮಾಡು, ಅವ್ರು ಹೇಳೋದ್ರ ಬಗ್ಗೆ ಗಮನ ಇಟ್ಟು ಕೇಳು, ನಿಂಗೆ ಗೊತ್ತಾಗದೇ ಇದ್ದರೆ ಕೇಳ್ಕೊಂಡು ಮಾಡು ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿತ್ತು ಅವನ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಥಿಯೇಟ್ರಲ್ಲೇ ಅವನನ್ನು ತಪ್ಕೊಂಡು ತುಂಬ ಮುದ್ದಾಡ್ಬಿಟ್ಟೆ. ಅವನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅದರಲ್ಲಿ. ಏನೋ ಥಿಯೇಟರ್ಗಳು ಸಿಗದೆ, ಪ್ರೊಡ್ಯೂಸರ್ಸರು ಸರಿಯಾಗಿ ಪ್ರಮೋಷನ್ ಎಲ್ಲ ಮಾಡಿದೆ. ಅದು ಸ್ವಲ್ಪ ಸಿನಿಮಾ ಗೊತ್ತೇ ಆಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ. ಕೆಲವ್ರಿಗೆಲ್ಲ ಬಂತಾ ಅಂತ ಕೇಳ್ತಾರೆ. ಅವ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಎಷ್ಟು ಜನ ನೋಡಿದಾರೆ ಅಷ್ಟು ಜನನು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಚೆನ್ನಾಗಿತ್ತು. ಇಬ್ಬರು ಚಿಕ್ಕ ಮಕ್ಕಳಿಂದ ಅವರಿಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಅವರಿಬ್ಬರು ಗೆಳೆತನನೇ ಕಾಣಿಸ್ತಿತ್ತು ಅದರಲ್ಲಿ. ಅವನು ನಿಜವಾಗ್ಲೂ ಕಾರ್ಗಳು, ಬೈಕ್ಗಳು ಅಂದರೆ ತುಂಬ ಇಷ್ಟ. ಆದರೆ ನಾವೇನೇ ಅಷ್ಟೊಂದೆಲ್ಲ ಹುಚ್ಚು ಬೆಳೆಸ್ಕೋಬೇಡ, ಕಂಟ್ರೋಲಲ್ಲಿರು ಅಂತ ಹೇಳಿ ಪಾಪ ನಾವು ಅವನ ಆಸೆಗೆ ತಣ್ಣೀರು ಎರಚಿಬಿಟ್ಟಿದ್ದೀವಿ. ಚಿಕ್ಕ ವಯಸ್ಸಲ್ಲಿ ಯಾರು ಸರಿ, ಯಾರು ಮಾತಾಡೋದು ನಾಟಕ, ಯಾರು ಮಾತಾಡ್ತಿರೋದು ಸತ್ಯ ಅನ್ನೋದೆಲ್ಲ ಗೊತ್ತಾಗಲ್ಲ ಅಲ್ವಾ. ಎಲ್ರೂ ಆವಾಗ ಹತ್ತಿರ ಇಟ್ಕೊಂಡು ಖುಷಿಯಾಗಿರುವಂಥ ವಯಸ್ಸು. ಈಗ ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಾನೆ. ಯಾರು ನಾಟಕೀಯವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಸತ್ಯವಾಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವನಿಗೆ ತುಂಬ ಕಂಫರ್ಟಬಲ್ ಅಂತ ಅನ್ಸೋರು ಮಾತ್ರ ಜೊತೆಯಲ್ಲಿದ್ದಾರೆ. ಅವ್ನಿಗಾಗಲ್ಲ ಅಂತಂದರೆ ಅವ್ನು ಅವ್ರ ಜೊತೆ ಮಾತಾಡೋದೇ ಇಲ್ಲ. ಕೆಲವೊಂದು ಸತಿ ನನ್ನ ಜೊತೆನೇ ಕೋಪ ಮಾಡ್ಕೊಂಡ್ಬಿಡ್ತಾನೆ, ವಾರಗಟ್ಟಲೆ ಮಾತಾಡಲ್ಲ. ಅವನು ಆ ಥರ ಪನಿಷ್ಮೆಂಟ್ ಕೊಟ್ಬಿಡ್ತಾನೆ ಮಾತಾಡಿದೆ. ನಾನಿವಾಗ ಸುನಿಲ್ ಪುರಾಣಿಕ್ ಸರ್ ಪ್ರೊಡಕ್ಷನಲ್ಲಿ, ಅವ್ರ ಮಗ ಅವರು ಪ್ರೊಡ್ಯೂಸರ್ ಅದಕ್ಕೆ, ಅವರ ಪ್ರೊಡಕ್ಷನಲ್ಲಿ ನಾನು ಶಾರದೆ ಅಂತ ಸ್ಟಾರ್ ಸುವರ್ಣಗೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೇನು ಹುಟ್ಟುಹಬ್ಬದ ಶುಭಾಶಯಗಳು ಚಿಕ್ಕು. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನಿನ್ನ ಫ್ಯಾನ್ಸು ನಿನ್ನನ್ನು ಈಗ ಹೇಗೆ ಪ್ರೀತಿ ಮಾಡ್ತಾಯಿದ್ದಾರೆ, ಮೊದಲು ಹೇಗೆ ಪ್ರೀತಿ ಮಾಡ್ತಾಯಿದ್ರು, ಅಭಿಮಾನ ಕೊಡ್ತಾಯಿದ್ರು, ಇನ್ನು ಮುಂದೆನೂ ಹಾಗೆ ಇರಲಿ ಚಿಕ್ಕು ಅಂತ ಹೇಳ್ತೀನಿ.